ಸರ್ ಇವತ್ತು ಪೂಜೆ ಮಾಡಿದ್ರಾ ಯಾವ ರೋಡ್ ಇದೆ? ಇದು ಅಬ್ಬನಕುಪ್ಪೆ ಗೇಟಿಂದ ಇಟ್ಮಡುವರೆಗೂ ರಸ್ತೆ 1 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ 1.25 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ವಾರ್ಡಿನ ಸದಸ್ಯರ ಮತ್ತು ನಮ್ಮ BMICP ಈ ವಾರ್ಡಿನ ಪುರಸಭಾ ಸದಸ್ಯರು ಮತ್ತು BMICP ಸದಸ್ಯರು ಅವರ ಒಂದು ಇದ್ರ ಮೇಲೆಗೆ ಕೋರಿಕೆ ಮೇರೆಗೆ ಈ ರಸ್ತೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯದಲ್ಲಿ CM DCP ಕೂಡ ಡೆಲ್ಲಿ ಇದೆ. CM ಡೆಲ್ಲಿ 5 ವರ್ಷವೂ ಕೂಡ ನಾನೇ CM ಆಗಿರ್ತೀನಿ. DKC ಅವ್ರಿಗೆ ಶಾಸಕರ ಬಲ ಕಡಿಮೆ ಅಂತ ಇದೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ CM ಅವರೇ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದ್ಯಾ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ನಾವು ಅಲ್ಗಳಿಯೋದಿಲ್ಲ. ನಾನು ಹೇಳೋದು CM ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಆವಾಗ. ಅಂದರೆ ಸರ್ ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ, ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ. ಖುದ್ದು CM ಕೂಡ CM ಅವರೇ ನಾನೇ 5 ವರ್ಷ CM ಅನ್ನುವಂಥದ್ದು ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ. CMಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತದೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ, ಮಾಡ್ಕೊಂಡು ಹೋಗಲಿ. ನಂತರ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ. DK ಶಿವಕುಮಾರ್ ಅವರಿಗೆ ಶಾಸಕರು ಬಲ ಇಲ್ವಾ ಸರ್? ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ. ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ DK ಶಿವಕುಮಾರ್ ಅವ್ರಿಗೆ ಹಂಗೆ ಅಂದರೆ ಸರ್ ಹಿಂದೆ ಹಂತವಾಗಿ ಇರ್ತದೆ. ಎಲ್ಲರ ಬಲ ಇರ್ತದೆ. ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು, 2 ವರ್ಷ ಆದ್ಮೇಲೆ ಕೊಡ್ತಾರೆ. ಅದೇನನ್ನು ಮಾಧ್ಯಮದವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಆ ವಿಚಾರ. ನಮ್ಗೆ ವಿಚಾರ ಚರ್ಚೆಗೆ ನಮ್ಮನ್ನು ಕರೆದಾರೆ ಹೈಕಮಾಂಡು. ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ. ಅವ್ರ ನಾಯಕತ್ವನೂ ಬೇಕಲ್ಲಪ್ಪ. ಸಿದ್ದರಾಮಣ್ಣವ್ರನ್ನ ಬಿಟ್ಟರೆ ನಾವು ಚುನಾವಣೆ ಮಾಡೋಕ್ಕಾಯ್ತದ? ಸಿದ್ದರಾಮಣ್ಣ, DK ಶಿವಕುಮಾರ್, ಪರಮೇಶ್ವರು, ಎಲ್ಲರ ನಾಯಕತ್ವನು, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನೂ ಬೇಕು. ಕಾಂಗ್ರೆಸ್ ಪಕ್ಷ ಸರ್ವಜನಾಂಗದ ಶಾಂತಿಯ ತೋಟ. ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು. ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ. ಸರಿ, ಸುರ್ಜೇವಾಲಾ ಅವರು ಒಂದು ಶಾಸಕರುಗಳನ್ನು ಆಲಿಸಿದ್ರು. ಶಾಸಕರ ಜೊತೆ ಬರೀ ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಯ್ತಾ ಅಥವಾ ಈ ಬಗ್ಗೆ ಇಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟನೆ ಮಾಡಿದ್ದೀನಿ. ಬರೀ ಅಭಿವೃದ್ಧಿ ವಿಚಾರನೇ ಚರ್ಚೆ ಆಗಿದ್ದು. ನಮ್ಮ ಸಮಸ್ಯೆಗಳೇನು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದ ಬಗ್ಗೆ ಚರ್ಚೆ ಆಯಿತು. ಅದು ಬಿಟ್ಟು ಬೇರೆ ಏನೂ ಚರ್ಚೆ ಆಗಲಿಲ್ಲ. ಸಾಕಷ್ಟು ಶ್ರೀಗಳು ಕೂಡ ಆಗಬೇಕು, ಅವ್ರಿಗೆ ಅವಕಾಶ ಸಿಗಬೇಕು. ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ನಿಮಗೂ ಕೂಡ ಒಂದು ಇದು ಅಭಿಪ್ರಾಯ ಇದೆ, ಮಾಧ್ಯಮದವ್ರಿಗೂ ಕೂಡ ಎಲ್ರಿಗೂ ಅಭಿಪ್ರಾಯ ಇದೆ. ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಒಂದು ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದು ಜನಜನಿತ, ಸಾರ್ವಜನಿಕವಾಗಿ ಸಾರ್ವಜನಿಕರು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ. ಅದು ಆಗಬೇಕು ಅಂತ ನಾಳೆ ಮಾಡಿಬಿಡಿ ಸಿದ್ದರಾಮಣ್ಣವ್ರು ನಿಲ್ಲಿಸ್ಬಿಟ್ಟು ಅಂತ ನಾವು ಕೇಳಲ್ಲ. ಸಿದ್ದರಾಮಣ್ಣ ನಂತರ ಸ್ಥಾನ DK ಶಿವಕುಮಾರ್. ಅದೇ ಚರ್ಚೆ ಆಗ್ತಾ ಇರೋದು ಸರ್, ನಂತರದ ಸ್ಥಾನ ಅಂತಂದ್ರೆ ಅದೇ ಯಾವಾಗ ಅಂತ ಹೇಳಿ. ಅದನ್ನು ನಾನು ಹೈಕಮಾಂಡ್ ಅಲ್ಲ ಅಂತ ಹೇಳಿಲ್ವ ನಾನು? ಅದನ್ನು ಹೈಕಮಾಂಡ್ ಹೇಳ್ಬೇಕು, ನಾವಲ್ಲ ಹೇಳೋದು. ಸರ್, ನಿನ್ನೆ ಮತ್ತೊಂದು ಮಾತು ಹೇಳ್ತಾರೆ ಈಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಅದ್ರ ಬಗ್ಗೆ ಅದು ಚರ್ಚೆ ಇಲ್ಲ ಅಂದ್ರೆ ಈಗ ಆಲ್ರೆಡಿ ಇರೋ ಸಚಿವರ ಬಗ್ಗೆ ಶಾಸಕರುಗಳು ಬೇಸರ ಅಸಮಾಧಾನ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಹೈಕಮಾಂಡ್ ಇದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಕೊಡ್ತಾರೆ ನಿರೀಕ್ಷೆ ಐತಲ್ಲ ಸರ್, ಮಾಡ್ತಾರೆ, ಕ್ಯಾಬಿನೆಟ್ ನ ಮಾಡ್ತಾರೆ, ರಿಶಫಲ್ ಮಾಡ್ತಾರೆ. ಆಸೆ ನಮಗೂ ಆಗಬೇಕು ಅಂತ ಹೈಕಮಾಂಡ್ ಒಪ್ಕೋಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.